ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಸಿಂಪಲ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ. ಇದನ್ನ ಒಂದು 3 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಫಸ್ಟ್ ಟೈಮಲ್ಲೇ ನೀವು ಮೇಲೆ ಗರಿ ಗರಿ ಆಗಿರುವಂತಹ, ಒಳಗಡೆ ಸಾಫ್ಟ್ ಆಗಿರುವಂತಹ ಉದ್ದಿನ ವಡೆನ ಟ್ರೈ ಮಾಡ್ಬೋದು. ಫಸ್ಟ್ ಟಿಪ್ ಏನಪ್ಪ ಅಂದರೆ, ಉದ್ದಿನ ವಡೆ ಮಾಡೋದಕ್ಕೆ ಉದ್ದಿನ ಬೇಳೆನ ಒಂದು 5 ಗಂಟೆ, ಮಿನಿಮಮ್ 5 ಗಂಟೆ ನೆನೆ ಹಾಕಬೇಕು. ನೆನೆ ಹಾಕಬೇಕಿದ್ರೆ 1-2 ಸ್ಪೂನಷ್ಟು ಅಕ್ಕಿನೂ ನೆನೆ ಹಾಕಿ, ಅದರಿಂದ ನಮಗೆ ಹೊರಗಡೆ ಕ್ರಿಸ್ಪಿಯಾಗಿ ಬರುತ್ತೆ. ಸೆಕೆಂಡ್ ಟಿಪ್ ಏನಪ್ಪ ಅಂದರೆ, ಅದನ್ನು ರುಬ್ಬೇಕಿದ್ರೆ ಆಲ್ಮೋಸ್ಟ್ ಅದು ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ನೀರು ಹಾಕ್ದೇನೆ ರುಬ್ತಿರ್ತೀವಿ, ಅಥವಾ ಗಟ್ಟಿ ಇರೋದ್ರಿಂದ ಅದು ಹೀಟ್ ಆಗುತ್ತೆ ಹಿಟ್ಟು. ಅದು ಹೀಟ್ ಆಗಬಾರ್ದು ಅಂದರೆ ನಾವು ಕೋಲ್ಡ್ ವಾಟರ್, ಫ್ರಿಜ್ಜಲ್ಲಿರೋವಂಥ ವಾಟರ್ನ ಹಾಕಿ ರುಬ್ಬಿದ್ರೆ ಹಿಟ್ಟು ತಣ್ಣಗಾಗಿರುತ್ತೆ, ಅದು ಹೀಟ್ ಆಗಲ್ಲ. ಸೊ ವಡೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ತೋರಿಸಿದ್ದೀನಿ: ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಶುಂಠಿ, ಮೆಣಸು, ಸ್ವಲ್ಪ ಉಪ್ಪು ಮತ್ತು ಕರಿಬೇವಿನ ಸೊಪ್ಪು ಅದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಹಿಟ್ಟು ಉಬ್ಬು ಬರುತ್ತೆ, ವಡೆನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಹಾಕಬೇಕಿದ್ರೆ ಕೈಲಿ ಹಾಕೋದಕ್ಕೆ ಹೋದರೆ ಅದು ಸ್ವಲ್ಪ ತೆಳುವಾಗಿರೋದ್ರಿಂದ, ನೀರು ಹಾಕಿ ರುಬ್ಬಿರೋದ್ರಿಂದ ಸ್ವಲ್ಪ ತೆಳುವಾಗಿರೋದ್ರಿಂದ ಹಿಟ್ಟು ಶೇಪ್ ಕರೆಕ್ಟಾಗಿ ಬರಲ್ಲ. ಅದಕ್ಕೆ ನಾವು ಈ ಥರ ಒಂದು ಚಿಕ್ಕದ ಸೌಟ್ ಅಥವಾ ಏನಾದರೂ ಈ ಥರ ಯೂಸ್ ಮಾಡಿಕೊಂಡು ಕೈಗೆ ನೀರು ಹಾಕೋದ್ರಿಂದ ಉದ್ದಿನ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿ. ಫಸ್ಟ್ ಟೈಮೇ ತುಂಬ ಚೆನ್ನಾಗಿರೋ, ಮೇಲೆ ಕ್ರಿಸ್ಪಿ ಆಗಿರೋ, ಒಳಗಡೆ ಸಾಫ್ಟ್ ಆಗಿರೋ ಉದ್ದಿನ ವಡೆನ ನೀವು ಮಾಡ್ಬೋದು. ಇದೇ ಥರದ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.